ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ ಸ್ಥಳ ಸಾನ್ನಿಧ್ಯ ದೈವಗಳನ್ನು ಮನಸಾರೆ ಧ್ಯಾನಿಸುತ್ತಾ ಇವತ್ತು ಸಿರಿ ಕ್ಲಬ್ ವತಿಯಿಂದ ಆಯೋಜಿಸಲ್ಪಟ್ಟಂತಹ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಡೆಯುತ್ತಿರುವಂತಹ ವನಮಹೋತ್ಸವ ಕಾರ್ಯಕ್ರಮವು ಇವತ್ತು ನಮ್ಮ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಆಯೋಜನೆಗೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರು ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮುಖ್ಯವಾಗಿ ಪೂರಣ್ ವರ್ಮಾ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ರಾಜೇಶ್ ಪೈ ಸರ್ ವೇದಿಕೆಗೆ ಆಗಮಿಸಬೇಕು ಸರ್. ನಮ್ಮ ಅಶೋಕ್ ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ಸಂದೇಶ್ ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸರ್. ಕಡೆಯೊಂದಿಗೆ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಕಾರ್ಯಕರ್ತರು ಪ್ರಾರ್ಥನೆಯ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಪ್ರಾರ್ಥನೆಗಾಗಿ ವೇದಿಕೆ. ವಿಘ್ನೇಶ ತವ ಶರಣಂ ವಿಘ್ನ ವಿನಾಶಕ ತವ ಶರಣಂ ವಿಘ್ನೇಶ ತವ ಶರಣಂ ವಿಘ್ನ ವಿನಾಶಕ ತವ ಶರಣಂ. ತಾಳ ತಂಬೂರಿ ಕೈಯೊಳಗೆ ವಿಠಲನ ಭಜನೆ ಮನದೊಳಗೆ. ತಾಳ ತಂಬೂರಿ ಕೈಯೊಳಗೆ ವಿಠಲನ ಭಜನೆ ಮನದೊಳಗೆ. ವಿಘ್ನೇಶ ತವ ಶರಣಂ ವಿಘ್ನ ವಿನಾಶಕ ತವ ಶರಣಂ ವಿಘ್ನೇಶ ತವ ಶರಣಂ ವಿಘ್ನ ವಿನಾಶಕ ತವ ಶರಣಂ ವಿಘ್ನ ವಿನಾಶಕ ತವ ಶರಣಂ. ಗಣ್ಯರು ಹಾಗೂ ಎಲ್ಲ ಸದಸ್ಯರನ್ನು ಕೂಡ ಸ್ವಾಗತಿಸಬೇಕು ಅಂತ ನಮ್ಮ ಸಂಸ್ಥೆಯ ಮುಖ್ಯ ನಿರ್ವಹಣಾಧಿಕಾರಿ ಪ್ರಸನ್ನ ಸರರಲ್ಲಿ ವಿನಂತಿಸ್ತಾ ಇದ್ದೇನೆ. ದಿನ ಸಾಮಾಜಿಕ ಅರಣ್ಯ ಇಲಾಖೆ ಬೆಳ್ತಂಗಡಿ, ರೋಟರಿ ಕ್ಲಬ್ ಬೆಳ್ತಂಗಡಿ ಹಾಗೂ ಸಿರಿ ಕ್ಲಬ್ ಇದರ ಸಂಯುಕ್ತ ಆಶ್ರಯದಲ್ಲಿ ವನಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮ ಸಿರಿಯ ನೂತನ ಕಟ್ಟಡದಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಗೊಳಿಸಲಿರುವಂತವರು ರೋಟರಿ ಕ್ಲಬ್ನ ಅಧ್ಯಕ್ಷರು ಶ್ರೀಯುತ ಪೂರಣ್ ವರ್ಮಾ ಸರ್. ಇವರನ್ನು ನಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಸಿರಿ ಕ್ಲಬ್ನ ಕಾರ್ಯದರ್ಶಿ ವಿನ್ಸೆಂಟ್ ಲೋಬೋ ಅವರು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ನಮ್ಮ ಸಿರಿ ಆಡಳಿತ ಮಂಡಳಿಯ ನಿರ್ದೇಶಕರು, ಮುಖ್ಯ ಅತಿಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ ಶ್ರೀ ರಾಜೇಶ್ ಪೈ ಸರ್. ಇವರಿಗೂ ನಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿದ್ದೇನೆ. ಇವರಿಗೆ ನಮ್ಮ ಸಿರಿ ಕ್ಲಬ್ನ ಅಧ್ಯಕ್ಷರಾದ ಕುಮಾರ್ ಹರ್ಷಿತರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯ
ಉಪ ವಲಯ ಅರಣ್ಯಾಧಿಕಾರಿಗಳಾದಂತಹ ಶ್ರೀ ಅಶೋಕ್ ಸರ್ ಉಪಸ್ಥಿತಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಇದಕ್ಕೆ ನಮ್ಮ ಸಿರಿ ಕ್ಲಬ್ನ ಉಪಾಧ್ಯಕ್ಷರಾದ ಶ್ರೀಮತಿ ರಕ್ಷರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಕಾರ್ಯದರ್ಶಿಗಳಾದ ಸಂದೇಶ್ವರು ಉಪಸ್ಥಿತಿದ್ದಾರೆ. ಇವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಸತೀಶ್ ರವರು ಕೋಶಾಧಿಕಾರಿಗಳು ಸಿರಿ ಕ್ಲಬ್ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಡುತ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರು, ಸಿರಿ ಸಂಸ್ಥೆಯ ವ್ಯವಸ್ಥಾಪನಾಧ್ಯಕ್ಷರು ಮತ್ತು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಜನಾರ್ದನ್ ಸರ್, ಇವರನ್ನು ನಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಉಪಸ್ಥಿತಿದ್ದಾರೆ. ಇವರು ಸಿರಿ ಕ್ಲಬ್ನ ಗೌರವಾಧ್ಯಕ್ಷರು ಹೌದು. ಇವರಿಗೆ ಸುಧಾಕರ್ ಅವರು ಹೂಗುಚ್ಛವನ್ನು ನೀಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರ ಸಿಬ್ಬಂದಿ ವರ್ಗ ಇಲ್ಲಿ ಇದ್ದಾರೆ. ಅದೇ ರೀತಿ ITI ಕಾಲೇಜಿನ ಪ್ರಿನ್ಸಿಪಾಲ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿ ಕ್ಲಬ್ನ ಅಧ್ಯಕ್ಷರಾದ ಕುಮಾರಿ ಹರ್ಷಿತರ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಇವರಿಗೆ ವಿನ್ಸೆಂಟ್ ಲೋಬೋ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಡುತ್ತಿದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು, ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಸಿರಿ ಕ್ಲಬ್ನ ಪದಾಧಿಕಾರಿಗಳು ಮತ್ತು ರೋಟರಿ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೆ ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿದಂತಹ ಪ್ರಸನ್ನ ಸರ್, ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಮುಂದೆ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕು ಅಂತ ನಮ್ಮ ಅತಿಥಿ ಅಭ್ಯಾಗತರಲ್ಲಿ ವಿನಂತಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಒಂದು ಈ ಕಾರ್ಯಕ್ರಮದ ಪ್ರಯುಕ್ತ ವನ ಮಹೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಈ ಒಂದು ಸಸಿಗೆ ನೀರು ಹಾಕುವುದರ ಮೂಲಕ ಜೊತೆಯಾಗಿ ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕರ್ತರು ಎದ್ದು ನಿಂತು ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಸೂಚಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇನೆ. ಜೋರಾದ ಕೈಚಾಪಾಳೆಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ನಾವುಗಳೆಲ್ಲರೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ಸಾಕ್ಷಿಯಾಗಿದ್ದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಾವು ನಮ್ಮ ಕೈ ಜೋಡಿಸೋಣ ಅಂತ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಡೆಯುತ್ತಿರುವಂತಹ ವನ ಮಹೋತ್ಸವ ಕಾರ್ಯಕ್ರಮವನ್ನು ಇನ್ನಷ್ಟು ಯಶಸ್ವಿಗೊಳಿಸುವಲ್ಲಿ ನಮ್ಮೆಲ್ಲರ ಒಂದು ಪಾತ್ರವನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಜೋರಾದ ಕರೆದಾಡದೊಂದಿಗೆ ನಮ್ಮೆಲ್ಲ ಸಹಪಾಠಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಾ ಇದ್ದೇವೆ ಅಂತ ಹೇಳಿಕೆ ಬಹಳ ಸಂತೋಷ ಆಗ್ತಾ ಇದೆ. ಅದೇ ರೀತಿ ವನ ಮಹೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳುವಂತಹ ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ಸಸಿಗೆ ನೀರೆರೆಯುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೂಡ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಕಾರ್ಯಕರ್ತರು ಜೋರಾದ ಕರತಾಡನದೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸೋಣ.
ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿರುವಂತಹ ನಮ್ಮ ರೋಟರಿ ಕ್ಲಬ್ ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮುಖ್ಯ ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಿರಿ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ರೋಟರಿಯ ಪದಾಧಿಕಾರಿಗಳೇ, ನಿಮಗೆಲ್ಲರಿಗೂ ನಾನು ಸಾಮಾಜಿಕ ಅರಣ್ಯ ವಲಯದ ವತಿಯಿಂದ ನಿಮ್ಮನ್ನೆಲ್ಲ ಆದರದಿಂದ ಸ್ವಾಗತಿಸ್ತಿದ್ದೇನೆ. ತಮಗೆಲ್ಲ ತಿಳಿದ ಹಾಗೆ ಈ ವಿಶ್ವ ಪರಿಸರ ದಿನಾಚರಣೆ ಅನ್ನೋದು ಎಲ್ಲ ವಿಶ್ವದಲ್ಲಿ ಆಗಿರುವಂತಹ ಒಂದು ಆಚರಣೆ. ಇದು ಜೂನ್ 5ರಿಂದ 10ರ ತನಕ ಈ ಕಾರ್ಯಕ್ರಮ ನಡೀತಾ ಇರ್ತದೆ. ನಮ್ಮ ಇವರು ನಿಮ್ಮ ಹೆಸರಿಗೆ ವಿನ್ಸೆಂಟ್ ಸರ್ ಅವರು ನಮ್ಮ ಸಾಹೇಬರಿಗೆ ಫೋನ್ ಮಾಡಿ ಹೇಳಿದರು, ಹೀಗೆ ನಮ್ಮ ಸಂಸ್ಥೆಯಲ್ಲಿ ಒಂದು ವನ ಮಹೋತ್ಸವನ ಆಚರಣೆ ಮಾಡಬೇಕು ಸರ್ ಅಂತ. ಅವಾಗ ನಾವು ಹೇಳಿದ್ವಿ, ನಮಗೆ ತುಂಬ ಖುಷಿ ಆಯಿತು. ನಾವು ಹುಡುಕ್ತಾ ಇದ್ದೀವಿ ಎಲ್ಲಿ ಇಂಟ್ರೆಸ್ಟಲ್ಲಿ ಯಾವ ಸಂಸ್ಥೆಗಳು ಮುಂದೆ ಬರ್ತಾ ಇದ್ದಾವೆ ಅಂತ. ಈಗ ಏನಾಗಿದೆ ಅಂತ ಹೇಳಿದರೆ, ನಮಗೆ ಒಂಥರ ಇಕ್ಕಟ್ಟಲ್ಲಿ ಸಿಕ್ಕಿದೆ. ಹಾಗೆ ಕಾರ್ಯಕ್ರಮ ಮಾಡಬೇಕು, ಕಾರ್ಯಕ್ರಮ ಮಾಡೋದಲ್ಲಿ ಯಾವುದು ಗಿಡಗಳು ಬರ್ತಾ ಇಲ್ಲ. ಆದರೆ ಈಗ ನಮಗೆ ಒಂದು ಇಂಟ್ರೆಸ್ಟೆಡ್ ಏನಂತ ಹೇಳಿದ್ರೆ, ಯಾವ ಸಂಘ ಸಂಸ್ಥೆಗಳು ನಮ್ಮ ಜೊತೆಯಲ್ಲಿ ಬರ್ತಾರೋ ಅವರಿಗೆಲ್ಲ ನಾವು ತುಂಬ ದಿನದಿಂದ ಅವರನ್ನು ನಾವು ಸ್ವಾಗತ ಮಾಡ್ತೇವೆ. ಅದೇ ಥರ ಈ ಸಿರಿ ಸಂಸ್ಥೆಯ ವಿನ್ಸೆಂಟ್ ಸರ್ ಅವರು ಹೇಳುವಾಗ ನಮಗೆ ಭಾರಿ ಖುಷಿ ಆಯಿತು. ನಾವೆಲ್ಲ ಹೊಸಂಗಡಿಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಆ್ಯಕ್ಚುಲಿ ನಾವು 5ನೇ ತಾರೀಕಿಗೆ ಇಲ್ಲಿ ಕಾರ್ಯಕ್ರಮ ಮಾಡಬೇಕಿತ್ತು, ಆಗಲಿಲ್ಲ. ಹಾಗೆ 9ನೇ ತಾರೀಕಿಗೆ ಮಾಡುವ ಸರ್ ಅಂತೇಳಿ ಹೀಗೆ 9ನೇ ತಾರೀಕಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸರ್, ನಿಮ್ಮ ಥರ ಎಲ್ಲರೂ ಮುಂದೆ ಬಂದರೆ ನಮ್ಮ ಇಲಾಖೆಯ ಸಹಯೋಗದಿಂದ ಈಗ ಏನಾಗಿದೆ ಅಂತ ಹೇಳಿದರೆ, ಅರಣ್ಯ ಇಲಾಖೆಯವರಿಗೆ ಕೇವಲ ಗಿಡ ನೆಡೋದು ಮಾತ್ರ ಆಗಿದೆ. ನಾವು ವರ್ಷ ಇಡೀ ಗಿಡ ನೆಡ್ತೇವೆ. ವರ್ಷದಲ್ಲಿ 1 ಲಕ್ಷ 2 ಲಕ್ಷ ಗಿಡ ನಮ್ಮ ಇಲಾಖೆ ವತಿಯಿಂದ ನಾವು ಅರಣ್ಯದಲ್ಲಿ ನಾಟಿ ಮಾಡ್ತೇವೆ. ಅರಣ್ಯದಲ್ಲಿ ನಾಟಿ ಮಾಡಿದ ತಕ್ಷಣ ಏನಾಗ್ತದೆ, ಅರಣ್ಯಕ್ಕೆ ಬೇಕಾದಷ್ಟೇ ಅದು ಅದರಷ್ಟೇ ಬೆಳೀತಾ 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 ಹೋಗ್ತದೆ. ಆದರೆ ಸಾರ್ವಜನಿಕವಾಗಿ ನಾವು ಎಲ್ಲಿ ನೋಡಿದರೂ ಅಷ್ಟೇ, ಈಗಿನ ಈ ಕಾಲಘಟ್ಟದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂತೇಳಿ ನಾವು ಮರವನ್ನು ಕಡಿತಾ ಇರ್ತೇವೆ. ಅದು ಒಂದು ಕಡೆ. ಅಭಿವೃದ್ಧಿ ಆಗಲೇಬೇಕು, ಇಲ್ಲಿ ಪರಿಸರ ಉಳಿಬೇಕು. ಈ ಪರಿಸರ ಉಳಿಬೇಕು ಅಂತೇಳಿ ಆದರೆ ನಿಮ್ಮಂಥವರೆಲ್ಲ ಸಂಘ ಸಂಸ್ಥೆಗಳು ನಮ್ಮ ಮುಂದೆ ಕೈ ಜೋಡಿಸಿದರೆ ಯಾವ ರೀತಿ ಬೇಕಾದರೂ ನಾವು ಪರಿಸರವನ್ನು ಮುನ್ನಡೆಸ್ಕೊಂಡು ಹೋಗ್ಬೋದು. ಈಗ ಏನಾಗ್ತದೆ, ಒಂದು ಗಾದೆ ಇದೆ, ಕರ್ನೋರ್ಷದ ಅಡ್ಡಗುಂಡಿಗೆ ಈ ವರ್ಷ ಬರ್ತದೆ ಇಲಾಖೆ ತಗಲು ಬತ್ತ ನಡಪೇರು ಅಂತ. ಆ ಕಾಲ ದೂರ ಆಗಬೇಕು. ಆ ಕಾಲ ದೂರ ಆಗಬೇಕು ಅಂತೇಳಿ ಆದರೆ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದರೆ ಆ ಕಾಲ ತನ್ನಿಂತಾನಾಗೆ ದೂರ ಆಗ್ತದೆ. ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ಲಾಸ್ಟ್ ಇಯರ್ ನಾವು ಪಟ್ಟೂರು ಶ್ರೀರಾಮ ಶಾಲೆಯಲ್ಲಿ ಒಂದು ಗಿಡ ನೆಟ್ಟು ಕೊಟ್ಟಿದ್ವಿ. ಮಕ್ಕಳು ತುಂಬ ಇಂಟ್ರೆಸ್ಟೆಡಲ್ಲಿ ಒಂದು ಮಗುಗೆ ಒಂದು ಗಿಡ ಥರ ನಾವು ನಟ್ಟಿದ್ದೀವಿ. ಅದನ್ನು ನಾನು ಎಲ್ಲಿ ಬೇಕಾದ್ರೆ ಪ್ರತಿ ಫಂಕ್ಷನ್ ನಾನು ಹೋಗುವಾಗ ಹೇಳ್ತೇನೆ, 101 ಗಿಡ ಏನಲ್ಲಿ ನಟ್ಟಿದ್ದೀವಿ. ಆ 101 ಗಿಡ ಸಹ ಇವತ್ತು ಬದುಕಿದೆ. ಅಷ್ಟು ಖುಷಿ. ಯಾಕೆ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳು 1ರಿಂದ 7ನೇ ಕ್ಲಾಸ್ ಇರುವಂಥ ಮಕ್ಕಳು, ಆ ಮಕ್ಕಳು ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಮತ್ತು 2 ಲೀಟರ್ ಪೆಪ್ಸಿ ಬಾಟ್ಲಲ್ಲಿ ತಗೊಂಡೋಗಿ ಡೈಲಿ ನೀರು ಇಡ್ತಾ ಇದ್ದಾರೆ. ಅದಕ್ಕೆ ಉದ್ದೇಶ ಯಾರು ಅಂತೇಳಿ, ಮಕ್ಕಳ ಇಂಟ್ರೆಸ್ಟೆಡ್ ಮತ್ತು ಆ ಸ್ಕೂಲಲ್ಲಿರೋ HM. ಅದೇ ಥರ ನಾವು ಸಂಘ ಸಂಸ್ಥೆ ಸಹ ಅಷ್ಟೇ. ನಾವು ಗಿಡ ನಟ್ಟು ಬಂದ ತಕ್ಷಣ ತಿರುಗಲ್ಲ. ಅಲ್ಲಿ ಒಂದು ತಿಂಗಳಿಗೆ ಒಂದ್ಸಲ ಈಗ ಸರ್ ಹೇಳಿದರು, ನಾವು ಒಂದು ಕಾಂಪಿಟೇಷನ್ ಇಡುವ. 6 ಇಯರ್ಸ್ ಯಾರು ಗಿಡವನ್ನು ಸಾಕ್ತಾರೆ ಅವರಿಗೊಂದು ಪ್ರೈಸ್ ಕೊಡಬೇಕು ಅಂತ. ನಾವು ಪ್ರೈಸ್ ಕೊಡೋದು ಮುಖ್ಯ ಅಲ್ಲ ಸರ್, ಅಲ್ಲಿ ಅವ್ರಿಗೆ ಹೋಗಿ ನಾವು ಪುಷಪ್ ಮಾಡೋದು ಮುಖ್ಯ. ಏನಾಗ್ತದೆ ಹೇಳಿ, ಮಾಸ್ಟರ್ಗಳಿಗೆ ತುಂಬ ಓವರ್ಲೋಡ್ ಇರ್ತದೆ, ಅವ್ರದ್ದಾದ ಕೆಲಸಗಳಿರ್ತದೆ. ಆಗ ನಾವು ಸಂಘ ಸಂಸ್ಥೆಗಳು ಒಂದು ತಿಂಗಳಲ್ಲಿ ಒಂದು ಸಲ ನಾವು ಒಂದು ಕಾರ್ಯಕ್ರಮವನ್ನು ಯಾವ ಶಾಲೆಯಲ್ಲಿ ನಾವು ಗಿಡ ನೆಟ್ಟಿದ್ದೇವೆ, ಯಾವ ಸಂಘದಲ್ಲಿ ಗಿಡ ನೆಟ್ಟಿದ್ದೇವೆ, ಅಲ್ಲಿ ಹೋಗಿ ನಾವು ಮಾಡಿದರೆ ಆ ಗಿಡ ತನ್ನಿಂತಾನೇ ಒಂಥರ ಖುಷಿ ಆಗ್ತದೆ. ಒಂದು ಏನಾಗ್ತದೆ ಅಂದರೆ, ನಾನು ಒಂದು ಸುಮಾರು ಶಾಲೆಗಳಲ್ಲಿ ಗಿಡ ನೆಟ್ಟು ಕೊಟ್ಟಿದ್ದೇವೆ. ಅಲ್ಲಿ ಹೋದ ತಕ್ಷಣ ಏನಾಗ್ತದೆ ಅಂತ ಹೇಳಿದರೆ, ಕೆಲವು ಕಡೆ ನೀವು ಹೇಳಿದರೆ ತುಂಬ ಬೇಸರ ಸಹ ಆಗ್ತದೆ. ಬಳ್ಳಿ ಬಂದಿರ್ತದೆ, ಬಳ್ಳಿ ತೆಗೆಯೋದಿಲ್ಲ. ನಾವೇ ಹೇಳ್ತೀವಿ ಸರ್ ಹೀಗೆ ತೆಗಿಸಿ ಅಂತ ಹೇಳುವಾಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬಿಡಿ ಸರ್ ನಮ್ಮದೇ ನಮಗೆ ನಮ್ಮದೇ ಕೆಲಸ ಇರ್ತದೆ ಅಂತ. ಅದು ಸಾಮಾನ್ಯ ಹೇಳೋದು. ನಮ್ಮದಷ್ಟೇ ನಮ್ಮ ವರ್ಕ್ಲೋಡ್ ನಮಗಿರ್ತದೆ. ನಾನು ಹೇಳೋದು ಇಷ್ಟೇ, ಪ್ರತಿಯೊಂದು ಸಂಘ ಸಂಸ್ಥೆಗಳು ನಮ್ಮ ಇಲಾಖೆಯೊಂದಿಗೆ ಕೈ ಜೋಡಿಸಿ ನಿಮಗೆ ಬೇಕಾಗಿರುವಂಥ ಎಲ್ಲ ನಾವು ಯಾವ ರೀತಿಯ ಸಸ್ಯಗಳು ಬೇಕು ಆ ಸಸ್ಯಗಳು ನಿಮಗೆ ತಂದು ಕೊಡ್ತೇವೆ. ಯಾವ ಥರ ನಡಬೇಕು, ಯಾವ ಥರ ಅದನ್ನು ಪೋಷಣೆ ಮಾಡಬೇಕು ಅಂತ ಹೇಳ್ಕೊಂಡು ನಿಮಗೆ ನಾವು ಹೇಳಿಕೊಡ್ತೇವೆ. ಇದೇ ಥರ ಎಲ್ಲ ಈಗ ರೋಟರಿ ಇರ್ಬೋದು, JC ಇರ್ಬೋದು, ಸಿರಿ ಸಂಸ್ಥೆಯವರು ಇರ್ಬೋದು. ನಾವು ಒಂದು 3 ವರ್ಷಕ್ಕೆ ಮೊದಲು ಪೂಜಾ ಕಾವಂದರನ್ನು ಕರ್ಕೊಂಡೋಗಿ ಬೆಳಾಲು ಅಂತ ಹೇಳುವಲ್ಲಿ ನಾವು ಒಂದು ಹಣ್ಣಿನ ಗಿಡ ನಾಟಿ ಮಾಡಿದ್ದೀವಿ. ತುಂಬ ಇಂಟ್ರೆಸ್ಟ್ ಆಯ್ತು ಅವರಿಗೆ, ತುಂಬ ಇಷ್ಟಪಟ್ಟರು. ಪ್ರತಿಯೊಂದು 12 ಜಾತಿ ವೆರೈಟಿ ಬೀಜವನ್ನು ನಾವು ಕಲೆಕ್ಟ್ ಮಾಡಿ ಅವರ ಮುಖಾಂತರ ಚಾಲನೆ ಕೊಟ್ಟಿದ್ದೀವಿ. ಅದೀಗ ಚೆನ್ನಾಗಿ ಬೆಳೀತಾ ಇದೆ. ಅವರು ಅದರ ಬಗ್ಗೆ ತುಂಬ ಪ್ರಶಂಸನೆಯಾಗಿ ಸಹ ನಮ್ಮ ಹತ್ರ ಮಾತಾಡಿದರು, ಎಲ್ಲಿಯೂ ಈ ಕಾರ್ಯಕ್ರಮ ಮಾಡಲಿಲ್ಲ ನೀವು ಅಂತ. ಅದೇ ಥರ ನೀವೆಲ್ಲ ಸೇರಿ ಒಬ್ಬೊಬ್ಬರನ್ನು ಕರ್ಕೊಂಡು ಒಂದು ಮನೆಗೆ ಒಂದು ಗಿಡ ಥರ ನೆಟ್ಟು ಈ ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪರಿಸರ ರಕ್ಷಣೆಯನ್ನು ಯಾವ ರೀತಿಯಲ್ಲಿ ನಾವು ಮಾಡಬಹುದು, ಪರಿಸರ ರಕ್ಷಣೆಯಲ್ಲಿ ನಮ್ಮ ಪಾತ್ರ ಏನು ಎಂಬುದನ್ನು ಬಹಳ ಸವಿಸ್ತಾರವಾಗಿ ಅಶೋಕ್ ಸರ್ ಅವರು ನಮ್ಮೆಲ್ಲರಿಗೂ ಕೂಡ ಹೇಳಿಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಕೇವಲ ಸಿರಿ ಸಂಸ್ಥೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಪರಿಸರದಲ್ಲಿಯೂ ಕೂಡ ಇದನ್ನು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ದೇಶದ ಒಂದು ಮಾದರಿ ದೇಶವನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ, ಈ ಪರಿಸರವನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾವು ಕೂಡ ಕೈ ಜೋಡಿಸೋಣ ಅಂತ ಹೇಳುತ್ತಾ
ಮುಂದಿನದಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ನಮ್ಮ ಪೂರಣ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇನೆ ಸರ್. ಓಂ ಶ್ರೀ ಮಂಜುನಾಥಾಯ ನಮಃ. ಈ ಸ್ಥಳದ ದೈವ ದೇವರುಗಳಿಗೆ ನಮಸ್ಕರಿಸುತ್ತಾ, ಪೂಜ್ಯ ಕಾವಂದರು ಹಾಗೂ ಅಮ್ಮನವರಿಗೆ ನಮಸ್ಕರಿಸುತ್ತಾ, ಮೊದಲನೇದಾಗಿ ಸಿರಿ ಸಂಸ್ಥೆಯ ಜನಾರ್ದನ್ ಸರ್, ರಾಜೇಶ್ ರವರು ಹಾಗೆ ಎಲ್ಲ ಸಿಬ್ಬಂದಿಗಳಿಗೆ ವಿಶೇಷ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಬಹಳ ಒಳ್ಳೆಯ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದ ಆಯೋಜನೆ ಇವತ್ತು ನಡೆದಿದೆ. ನಮ್ಮ ರೋಟರಿ ಸಂಸ್ಥೆಗೂ ಇದರಲ್ಲಿ ಜೊತೆಯಾಗುವಂತಹ ಒಂದು ಅವಕಾಶ ಸಿಕ್ಕಿದ್ದು ಬಹಳ ಸಂತೋಷವಾಗಿದೆ. ಯಾಕೆಂತ ಹೇಳಿದರೆ 5ನೇ ತಾರೀಕಿಗೆ ನಾನು ಇರಲಿಲ್ಲ, ಟ್ರಾವೆಲಿಂಗಲ್ಲಿದ್ವಿ. ನನಗೆ ಮನಸ್ಸಲ್ಲಿ ಒಂದು ಯೋಚನೆ ಬಂದಿತ್ತು, ಈ ಸಲ ವನ ಮಹೋತ್ಸವ ನಮಗೆ ಗಿಡ ನೆಡಲಿಕ್ಕೆ ಆಗಲಿಲ್ಲ. ಇಡೀ ವರ್ಷದಲ್ಲಿ ತುಂಬ ಗಿಡ ನೆಟ್ಟಿದ್ದೇವೆ, ಆದರೆ ಈ ಸಲ ಈ 5ನೇ ತಾರೀಕಿಗೆ ಇರಲಿಕ್ಕೆ ಆಗಲಿಲ್ಲ ಅಂತ ಹೇಳುವ ಯೋಚನೆ ಮನಸ್ಸಲ್ಲಿತ್ತು. ಆದರೆ ಅದೇ ದಿವಸ ಸಂಜೆ ಆಗಬೇಕಾದ್ರೆ ಸರ್ ಇದು ಫೋನ್ ಬಂತು, ಸರ್ ನೀವು ಎಲ್ಲಿದ್ದೀರಿ, ನಾವು ಒಂದು ವನ ಮಹೋತ್ಸವ ಮಾಡ್ತಿದ್ದೇವೆ ಅಂತ. ನನಗೆ ಏನೋ ಒಂದು ದೇವರೇ ಹೇಳಿದಾಗೆ ನನ್ನ ಮನಸ್ಸಿನಲ್ಲಿ ಏನಿತ್ತು ಅದು ನಿಜ ಆಗುವ ಹಾಗೆ ಆಯಿತು. ಖಂಡಿತ ಸರ್ ನಾನು ಬರ್ತೇನೆ ಅಂತ ಹೇಳಿದೆ. ಪ್ಲ್ಯಾನ್ ಮಾಡಿ ಮಾಡುವ ಅಂತಾಯಿತು. ಇವತ್ತು ಈ ಕಾರ್ಯಕ್ರಮದ ಆಯೋಜನೆ ಆಗ್ತಿದೆ, ಹಾಗಾಗಿ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದೇನೆ. ಭಾರಿ ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಯೋಜನೆಯು ಕೂಡ ಒಂದು ವಿಭಿನ್ನ ರೀತಿಯಲ್ಲಿ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಅವರು ಖಾಲಿ ಗಿಡ ನೆಡುವುದು ಮಾತ್ರ ಇಲ್ಲಿ ತೋರಿಸಲಿಲ್ಲ, ಆಮೇಲೆ ನೀರು ಹಾಕುವುದನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದರೆ, ನಾವು ಖಾಲಿ ಪ್ಲ್ಯಾಂಟ್ ಮಾಡೋದು ಮಾತ್ರ ಅಲ್ಲ, ಅದಕ್ಕೆ ನೀರು ಕೂಡ ಹಾಕ್ತಾ ಇರಬೇಕು ಅಂತ ಹೇಳೋದನ್ನು ನಿಮಗೆ ತಿಳಿಸಿದ್ದಾರೆ. ಹಾಗಾಗಿ ನಾನು ಸರ್ ಹತ್ರ ರಿಕ್ವೆಸ್ಟ್ ಮಾಡೋದೊಂದೇ, ಇಲ್ಲಿ ಎಷ್ಟು ಎಂಪ್ಲಾಯೀಸ್ ಇದ್ದಾರೆ? 300 ಪ್ಲಸ್ ಜನ ಇದ್ದಾರೆ. ಪ್ರತಿಯೊಬ್ಬರು ಒಂದೊಂದು ಗಿಡವನ್ನು ನೆಟ್ಟರೆ ಆ ಗಿಡದ ಮುಂದೆ ಬೇಕಾದರೆ ನಿಮ್ಮ ಹೆಸರನ್ನು ಹಾಕುವ, ಆ ಗಿಡದ ಜವಾಬ್ದಾರಿ ನೀವೇ ತಗೊಳ್ಬೇಕು. ಪ್ರತಿದಿನ ಅಥವಾ 2 ದಿನಕ್ಕೆ ಒಮ್ಮೆ ಆ ಗಿಡಕ್ಕೆ ನೀರು ಹಾಕ್ತಾ ಇರಬೇಕು. ಆ ಗಿಡ ಮರ ಆಗಬೇಕು. ಆ ಇಡೀ ಗಿಡದ ಜವಾಬ್ದಾರಿಯನ್ನು ನೀವು ತಗೊಳ್ಬೇಕು. ಯಾಕೆಂತ ಹೇಳಿದರೆ ಆ ಮರ ಯಾವಾಗಲೂ ಶಾಶ್ವತವಾಗಿರ್ತದೆ. ನಿಮಗೆ ನೋಡುವಾಗ ಖುಷಿ ಆಗ್ತದೆ, ಓ ಇದು ನಾನು ಪ್ಲ್ಯಾಂಟ್ ಮಾಡಿರುವಂಥದ್ದು ಅಂತ. ಹಾಗಾಗಿ ಆ ಗಿಡದ ಮುಂದೆ ನಿಮ್ಮ ಹೆಸರು ಹಾಕಿ ಅದಕ್ಕೆ ನೀರು ಹಾಕಿ. ಬಹುಶಃ ಬೇಕು ಅಂತಾದರೆ ಮುಂದಿನ ವರ್ಷ ರೋಟ್ರಿ ಕ್ಲಬ್ಬಿಂದ ಅದಕ್ಕೆ ಯಾರ ಗಿಡ ಭಾಳ ಒಳ್ಳೆಯದು ಬೆಳೆದಿದೆ, ಒಳ್ಳೆ ಪೋಷಣೆ ಮಾಡಿದ್ದಾರೆ, ಆರೈಕೆ ಮಾಡಿದ್ದಾರೆ, ಅವರಿಗೆ ಒಂದು ವಿಶೇಷ ಬಹುಮಾನವನ್ನು ಕೂಡ ನಾವು ಕೊಡುವ. ಆದರೆ ಇದು ನಿಮ್ಮ ಮನೆಯ ಗಿಡ, ನಮ್ಮ ಗಿಡ ಅಂತ ಹೇಳಿ ನೀವು ಅದನ್ನು ಆರೈಕೆ ಮಾಡಿ. ನನಗೆ ನನ್ನ ತಂದೆಯವರದ್ದು ನೆನಪಾಗ್ತದೆ. ಯಾಕೆಂತ ಹೇಳಿದರೆ ನಾವು ಧಾರವಾಡದಲ್ಲಿ ಇರಬೇಕಾದ್ರೆ, ಇದು 1992, ಅವರು ಇಂಜಿನಿಯರಿಂಗ್, ಧಾರವಾಡದ ಇಂಜಿನಿಯರಿಂಗ್ ಕಾಲೇಜ್ನ ಮುಂದೆ ಒಂದು ಗಿಡ ಹಾಕಿದ್ರು ಗಾರ್ಡನ್ನಲ್ಲಿ. ಈಗ ಅಲ್ಲಿಗೆ ಹೋಗಿ ನೋಡಿದರೆ ಅದು ಬಹಳ ದೊಡ್ಡ ಮರ ಆಗಿ ನಿಂತಿದೆ. ಆ ಮರವನ್ನೆಲ್ಲ ಕಾಲೇಜ್ನ ಮಕ್ಕಳು ಟ್ರೀ ಆಫ್ ನಾಲೆಡ್ಜ್ ಅಂತ ಹೇಳಿ ಕರೀತಾರೆ. ಅದು ಆವಾಗ ತಂದೆಯವರು ಪ್ಲ್ಯಾಂಟ್ ಮಾಡುವಾಗ ಅವರಿಗೆ ಆ ಯೋಚನೆ ಬಂದಿರಲಿಕ್ಕಿಲ್ಲ. ಆದರೆ ಈಗ ಮಕ್ಕಳೇ, ತಂದೆಯವರು ಅಷ್ಟು ಪುಸ್ತಕಗಳನ್ನು ಓದ್ತಾ ಇದ್ರು, ಅವರಿಗೆ ಎಲ್ಲಿಂದೆಲ್ಲ ನಾಲೆಡ್ಜ್ ತಗೊಳ್ಳಿಕ್ಕೆ ಸಾಧ್ಯ ಎಲ್ಲ ಕಡೆಯಿಂದಲೂ ಅವರು ತಗೊಳ್ತಾ ಇದ್ರು. ಅದಕ್ಕೆ ಆ ಮರಕ್ಕೆ ಮಕ್ಕಳೇ ಟ್ರೀ ಆಫ್ ನಾಲೆಡ್ಜ್ ಅಂತ ಹೆಸರಿಟ್ಟಿದ್ದಾರೆ. ಈಗ ಕಾಲೇಜಿಗೆ ಹೋಗಬೇಕಾದ್ರೆ ಮೊದಲಿಗೆ ಆ ಮರ ಕಾಣ್ತದೆ, ಅವರ ನೆನಪಾಗ್ತದೆ. ಹಾಗಾಗಿ ನಾವು ಒಂದು ಮರ ಹಾಕಿದರೆ ಅದು ಯಾವಾಗಲೂ ಶಾಶ್ವತ. ನೀವು ಒಮ್ಮೆ ಆರ್ಬೋರೇಟಮಿಗೆ ಕರ್ಕೊಂಡು ಬರಬೇಕು. ಆರ್ಬೋರೇಟಮ್ ಮುಂಚೆ ಹೇಗಿತ್ತು ನೋಡಿದರೆ ಕಂಪ್ಲೀಟ್ ಡ್ರೈ ಇತ್ತಲ್ಲಿ, ಮರಗಳೆಲ್ಲ ಏನಿರಲಿಲ್ಲ. ಆದರೆ ಈಗ ಹೋಗಿ ನೋಡಿದರೆ ಇಡೀ ಗ್ರೀನ್ ಇದೆ, ತುಂಬ ಮರಗಳಿದೆ, ಗಿಡಗಳಿದೆ. ಆ ಜಾಗದ ಗುರ್ತನೇ ಸಿಗೋದಿಲ್ಲ. ಆ ಜಾಗಕ್ಕೆ ಹೋದರೆ ತಂಪಾಗ್ತದೆ. ಯಾಕಂತ ಹೇಳಿದರೆ ಮರ ಗಿಡ ಎಲ್ಲ ಇದೆ. ಹಾಗಾಗಿ ಇದೆಲ್ಲವೂ ಮಾಡಲಿಕ್ಕೆ ಸಾಧ್ಯ. ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದರೆ, ವನ ಮಹೋತ್ಸವದ ದಿವಸ ಗಿಡ ನೆಡೋದು, ಮುಂದಿನ ವರ್ಷ ಅಲ್ಲಿ ಗಿಡ ಒಣಗಿರ್ತದೆ, ಅದನ್ನು ತೆಗೆಯೋದು, ಇನ್ನೊಂದು ಗಿಡ ಹಾಕೋದು, ಪುನಃ ನೀರು ಹಾಕೋದು, ನೆಕ್ಸ್ಟ್ ಬರೋದು ಮುಂದಿನ ವರ್ಷ. ಹಾಗಾಗಬಾರ್ದು. ಇಡೀ ವರ್ಷ ಅದಕ್ಕೆ ಆರೈಕೆ ಮಾಡ್ತಾ ಇರಬೇಕು, ಅದರ ಬಗ್ಗೆ ಜಾಗ್ರತೆ ವಹಿಸಬೇಕು. ಇದನ್ನೆಲ್ಲ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಈಗಾಗಲೇ ಇಲ್ಲಿ ನೀವು ಬಿಸಿಲಲ್ಲಿ ಕೂತಿದ್ದೀರಿ, ಭಾಳ ಸೆಕೆ ಅಂತ ಹೇಳಿ ಆಗ್ತಾ ಇರಬಹುದು. ಆದರೆ ಇದು ಸೆಕೆ ಈಗ ಜಾಸ್ತಿ ಆಗಿದೆ. ನಾವು ಮಾತಾಡುವಾಗ ಹೇಳ್ತೇವೆ, ಮುಂಚೆ ದುಂಬು ಮತ್ತು ಇಂಚೆ ಇಜ್ಜಂಡಪ್ಪ ಇತ್ತೆ ಭಾರಿ ಸೆಕೆ ಅಂತ ಹೇಳಿ ಮಾತಾಡ್ತೇವೆ. ನಿಜವಾಗ್ಲೂ ಹಾಗೆ ಆಗಿದೆ.
ಕಾರಣ ಏನು ಅಂತ ಹೇಳಿದರೆ ಮರಗಳನ್ನು ತೆಗೆದಿರೋದು. ಬಹಳಷ್ಟು ಡಿಫಾರೆಸ್ಟ್ರೇಷನ್ ಆಗ್ತಾ ಇದೆ, ಮರಗಳನ್ನು ಕಟ್ ಮಾಡ್ತಾ ಇದ್ದಾರೆ. ಇದು ಎಷ್ಟು ಆಗ್ತಾ ಇದೆ ಅಂತ ಹೇಳಿದರೆ 1 ನಿಮಿಷಕ್ಕೆ 1 ಫುಟ್ಬಾಲ್ ಫೀಲ್ಡ್ ಅಷ್ಟು ದೊಡ್ಡ ಏರಿಯಾದಲ್ಲಿ ಮರ ಕಟ್ ಮಾಡ್ತಾ ಇದ್ದಾರೆ ಅಂತ. ನೀವು ಯೋಚನೆ ಮಾಡಿ, ನಿಮಿಷಕ್ಕೆ 1 ಫುಟ್ಬಾಲ್ ಫೀಲ್ಡ್ನಷ್ಟು ದೊಡ್ಡ ಏರಿಯಾದಲ್ಲಿ ಮರಗಳನ್ನು ಕಟ್ ಮಾಡಿದರೆ ಇಡೀ ವರ್ಲ್ಡಲ್ಲಿ ಎಷ್ಟು ಮರಗಳು ತೆಗಿತಾ ಇರ್ಬೋದು. ಹಾಗಾಗಿ ಈ ಮರಗಳು ನೆಡುವಂಥದ್ದು ಬಹಳ ಅಗತ್ಯತೆ ಇದೆ. ಇದರಿಂದಾಗಿ ಟೆಂಪ್ರೇಚರ್ಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಒಂದು ತಂದೆಯವರು ನನಗೆ ಯಾವಾಗಲೂ ಕಪ್ಪೆಯ ಕತೆ ಹೇಳ್ತಿದ್ರು. ಈಗ ನಾವು ಕೇಳ್ತೇವೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕೇಳ್ತೇವೆ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು ಅಂತ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತೇನೆ. ಒಂದು ಪಾತ್ರೆಗೆ ನೀರು ಹಾಕಿ ನೀರನ್ನು ಬಿಸಿ ಮಾಡಬೇಕಂತೆ. ಬಿಸಿ ಮಾಡಿ ಅದಕ್ಕೆ ಒಂದು ಕಪ್ಪೆಯನ್ನು ಹಾಕಿದರೆ ಕಪ್ಪೆ ಕೂಡಲೇ ಹಾರ್ತದೆ ಅಂತೆ ಆ ನೀರಿಂದ. ಯಾಕೆ ಅಂತ ಹೇಳಿದರೆ ನೀರು ಬಿಸಿ ಇದೆ, ಕಪ್ಪೆ ಅದಕ್ಕೆ ಬಿದ್ದ ಕೂಡಲೇ ಬಿಸಿ ಉಂಟು ಅಂತ ಹೇಳಿ ಹೊರಗಡೆ ಹಾರ್ತದೆ. ಅದುವೇ ಒಂದು ಪಾತ್ರೆಗೆ ನೀರಿಟ್ಟು ಕಪ್ಪೆಯನ್ನು ಹಾಕಿ ಆಮೇಲೆ ಬಿಸಿ ಮಾಡಲಿಕ್ಕೆ ನೀವು ಶುರು ಮಾಡಿದರೆ ಕಪ್ಪೆಗೆ ಗೊತ್ತೇ ಆಗೋದಿಲ್ಲ ಅಂತೆ. ಭಾಳ ಎಂಜಾಯ್ ಮಾಡ್ತದೆ ಅಂತೆ. ನೀರು ಒಳ್ಳೆ ಇದಿದೆ, ಬಿಸಿ ಆಗ್ತಾ ಇದೆ, ನನಗೆ ಖುಷಿ ಆಗ್ತಾ ಇದೆ ಅಂತ ಕಪ್ಪೆ ಅದರಲ್ಲೇ ಇರ್ತದೆ. ಬಿಸಿ ಆಗಿ ನೆಕ್ಸ್ಟ್ ಅದು ಸತ್ತೇ ಹೋಗ್ತದೆ ಅಂತೆ. ಯಾಕೆ ಅಂತ ಹೇಳಿದರೆ ಆ ಟೆಂಪ್ರೇಚರ್ ಚೇಂಜ್ ಆಗೋದು ಅದಕ್ಕೆ ಗೊತ್ತೇ ಆಗೋದಿಲ್ಲ. ಈಗ ನಮಗೂ ಇದೇ ರೀತಿ ಆಗ್ತಾ ಇದೆ. ದಿನ ಹೋದಾಗೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ. ನಮಗೆ ಇದರ ಅನುಭವ ಈಗ ಗೊತ್ತಾಗ್ತಿಲ್ಲ, ಆದರೆ ಬಹುಶಃ ನಾವು ಇದೇ ರೀತಿ ಮುಂದುವರಿದರೆ ಆ ಕಪ್ಪೆಯ ಪರಿಸ್ಥಿತಿ ನಮಗೂ ಬರ್ಬೋದು. ನಾವು ಅಲ್ಲಿ ಐಸ್ ಕರಗ್ತಿದೆ, ಅಂಟಾರ್ಟಿಕಾದಲ್ಲಿ ಐಸ್ ಕರಗ್ತಿದೆ, ಎಲ್ಲ ಕೇಳ್ತೇವೆ, ನೋಡ್ತೇವೆ. ಇದೆಲ್ಲವೂ ಕೂಡ ಈ ಮರ ಕಟ್ ಮಾಡೋದ್ರಿಂದ, ಟೆಂಪ್ರೇಚರ್ ಜಾಸ್ತಿ ಆಗಿರೋದ್ರಿಂದ ಈ ರೀತಿ ಆಗ್ತಾ ಇರೋದು. ಹಾಗಾಗಿ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದರೆ ಇದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ನಾವು ಆ ಪರಿಸ್ಥಿತಿಗೆ ತಲುಪಿದ್ದೇವೆ. ಆದರೆ ಕಂಟ್ರೋಲ್ ಮಾಡ್ಬೋದು. ಕಂಟ್ರೋಲ್ ಮಾಡಲಿಕ್ಕೆ ಇರುವಂತಹ ಒಂದೇ ಉಪಾಯ, ಬೇರೆ ಯಾವುದು ಉಪಾಯ ಇಲ್ಲ. ಒಂದೇ ಉಪಾಯ ಏನು ಅಂತ ಹೇಳಿದರೆ ಮರಗಳನ್ನು ಹಾಕಬೇಕು, ಮರಗಳನ್ನು ನೆಡಬೇಕು. ಹಾಗಾಗಿ ಇದನ್ನು ಮಾಡಿದರೆ ಈ ಏನು ಟೆಂಪ್ರೇಚರ್ ಚೇಂಜ್ ಆಗ್ತಿದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ, ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನಿಮ್ಮೆಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ, ನಟ್ಟಂಥ ಮರದ ಆರೈಕೆ ಮಾಡಿ. ಪ್ರತಿಯೊಂದು ನಿಮ್ಮ ಮನೆಯಲ್ಲೂ ಕೂಡ ಒಂದೊಂದು ಗಿಡವನ್ನು ಪ್ಲ್ಯಾಂಟ್ ಮಾಡಿ ಅದರ ಆರೈಕೆಯನ್ನು ಮಾಡಿ. ಮಕ್ಕಳಿಗೆ ಹೇಳಿ, ಈ ವರ್ಷ ಒಂದು ನೆಟ್ಟರೆ ಮುಂದಿನ ವರ್ಷ ಇನ್ನೊಂದು, ಹಾಗೆ 10 ವರ್ಷ ಆಗುವಾಗ 300 × 10 3000 ಗಿಡಗಳು ಸಿರಿಯ ಕ್ಯಾಂಪಸ್ನಲ್ಲಿ ನೆಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಜಾಗೃತಿ ವಹಿಸಿ ಅವೇರ್ನೆಸ್ಸನ್ನು ಬಿಲ್ಡ್ ಮಾಡಿ. ಬಹಳ ಸಂತೋಷ ಏನು ಅಂತ ಹೇಳಿದರೆ, ನೀವು ಒಂದು ಸಿರಿ ಕ್ಲಬ್ ಅಂತ ಹೇಳಿ ಮಾಡಿದ್ದೀರಿ. ಇದರ ಮುಖಾಂತರ ಇಂತಹ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡ್ತೀರಿ. ಹಾಗಾಗಿ ಆ ಸಿರಿ ಕ್ಲಬ್ಬಿನ ಅಧ್ಯಕ್ಷರು ಹರ್ಷಿತಾ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಹೇಳ್ತಾ, ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಸಿರಿಯಿಂದ ಕಾರ್ಯದರ್ಶಿಯವರು ವಿನ್ಸೆಂಟ್ ಅವರಿಗೂ ವಿಶೇಷ ಅಭಿನಂದನೆಗಳನ್ನು ಹೇಳ್ತಾ, ಇಂಥ ಕಾರ್ಯಕ್ರಮ ನಿರಂತರವಾಗಿ ಸಿರಿಯಿಂದ ನಡೀಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಒಂದು ಉಪಯುಕ್ತವಾದಂತಹ ಮಾಹಿತಿ, ನಾವೆಲ್ಲರೂ ಕೂಡ ಇದನ್ನು ಅಳವಡಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು, ಗ್ಲೋಬಲ್ ವಾರ್ಮಿಂಗ್ನ ಒಂದು ಭೀಕರತೆ ಏನು ಅಂತ ಹೇಳುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಅಥವಾ ನಮ್ಮ ಈಗ ಇರುವಂಥ ಪೀಳಿಗೆಗೂ ಕೂಡ ಅದನ್ನು ಯಾವ ರೀತಿ ನಾವು ನಮ್ಮ ಪರಿಸರವನ್ನು ರಕ್ಷಿಸಿಕೊಳ್ಬೇಕು ಅಂತ ಹೇಳುವಂತಹ ಒಂದು ಸವಿಸ್ತಾರವಾದಂತಹ ಒಂದು ಮಾತುಗಳನ್ನು ಎಲ್ರಿಗೂ ಹೇಳಿದ್ದಾರೆ. ಅದೇ ರೀತಿ ಇನ್ನೊಂದು ಸಜೆಷನನ್ನು ಕೂಡ ಕೊಟ್ಟರು. ಎಲ್ಲರೂ ಕೂಡ ಗಿಡವನ್ನು ನೆಟ್ಟು ಆ ಗಿಡಕ್ಕೆ ತಮ್ಮ ಹೆಸರನ್ನು ಕೊಟ್ಟು ಅದಕ್ಕೆ ಮುಂದಿನ ದಿನಗಳಲ್ಲಿ ಬಹುಮಾನವನ್ನು ನೀಡುವಂತಹ ರೀತಿಯಲ್ಲಿ ಕೂಡ ಪ್ರೋತ್ಸಾಹ ನೀಡಿದ್ದಾರೆ. ಖಂಡಿತವಾಗಿಯೂ ಇದನ್ನು ನಾವು ನಮ್ಮ ಒಂದು ಪರಿಸರದಲ್ಲಿ ಅಳವಡಿಸಿಕೊಳ್ತೇವೆ ಸರ್. ನಿಮ್ಮ ಒಂದು ಏನು ಆಶಯ ಇದೆ ಇದಕ್ಕೆ ಖಂಡಿತವಾಗಿಯೂ ನಾವು ಪೂರಕವಾಗಿ ಸ್ಪಂದಿಸ್ತೇವೆ ಅಂತ ಈ ಮಾತನ್ನು ಹೇಳ್ತಾ ಇದ್ದೇನೆ ಸರ್. ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಶೇಷವಾಗಿ ನಾವು ಇಲ್ಲಿ ಮುಖ್ಯವಾಗಿ ನೋಡಬೇಕು ಏನು ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಸರ್ ಅವರಿಗೆ ನಾನು ಫೋನ್ ಮಾಡಿದ್ದೆ. ಖಂಡಿತವಾಗಿಯೂ ನಾನು ಬಂದೇ ಬರ್ತೇನೆ ಅಂತ ಹೇಳಿದರು. ಅದರ ಜೊತೆಗೆ ನಮ್ಮ ಈ ಮೀಡಿಯಾದವರನ್ನು ಕಳಿಸುವಂತಹ ಜವಾಬ್ದಾರಿಯನ್ನು ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದಂಥ ಅವರೇ ತಗೊಂಡಿದ್ದಾರೆ. ಜೊತೆಗೆ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಸಿಹಿ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಮ್ಮೆಲ್ಲ ಸಿಬ್ಬಂದಿಗಳ ಪರವಾಗಿ ಒಂದು ಜೋರಾದ ಕೈಚಾಪಾಳೆ ಹಾಗೂ ನಾವು ನಿಮ್ಮ ಒಂದು ಈ ಕಾರ್ಯಕ್ಕೆ ನಾವು ಆಭಾರಿಯಾಗಿದ್ದೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಇನ್ನು
ಮುಂದೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಹಾಗೂ ನಮ್ಮ ಸಿರಿ ಸಂಸ್ಥೆಯ ಆಡಳಿತ ನಿರ್ದೇಶಕರಲ್ಲಿ ಓರ್ವರಾಗಿರುವಂತಹ ರಾಜೇಶ್ ಪೈ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇನೆ ಸರ್. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ನನ್ನ ಆತ್ಮೀಯರೇ, ಸಿರಿ ಸಿಬ್ಬಂದಿಗಳೇ, IT ಶಾಲೆಯ ಮಕ್ಕಳೇ, ತುಂಬ ಶೆಕೆ ಆಗ್ತದಂತ ಮಕ್ಕಳಿಗೆ. ಗಿಡ ಇಲ್ಲ. ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮ ಸಿರಿ ಸಿಬ್ಬಂದಿಗಳು ಸೇರಿ ಸಿರಿ ಕ್ಲಬ್ ಮುಖಾಂತರ ಮಾಡಿದ್ದೀರಿ. ಸಿರಿ ಹೆಸರಲ್ಲೇ ಇದೆ, ಸಿರಿ ಅಂತ ಹೇಳುವ ಹೆಸರೇ ಹೊಸತು. ಸಿರಿ ಅದಕ್ಕೆ ಬೇರೆ ಹೆಸರೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಒಳ್ಳೆಯ ಪದಕ್ಕೆ ನೀವು ಒಂದು ಒಳ್ಳೆಯ ಅರ್ಥ ಇವತ್ತು ಕೊಟ್ಟಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಪೂರಣ್ ಸರ್ ಇಲ್ಲಿದ್ದಾರೆ. ಅವರ ತಂದೆಯವರು ನನ್ನ ತುಂಬ ಆತ್ಮೀಯ ಗುರುಗಳು. ಪ್ರಕೃತಿಯನ್ನು ಪ್ರೇಮಿಸುವಂಥ ಒಂದು ವ್ಯಕ್ತಿ. ನೀವು ಉಜಿರೆ ಪೇಟೆಯಿಂದ ನೀರಚಿಲುಮೆ ಹೋಗುವವರೆಗಿನ ಇವತ್ತು ಏನು ಆ ಸೌಂದರ್ಯವಾದ ಪ್ರಕೃತಿಯನ್ನು ಕಾಣ್ತೀರಿ, ಅದರ ಇಡೀ ಸೃಷ್ಟಿಕರ್ತ ಅವರ ತಂದೆಯವರು. ಒಂದು ದೊಡ್ಡ ಚಪ್ಪಾಳೆ ಹೊಡಿ. ಎಂಥ ಗಾರ್ಡನ್! ನಮ್ಮ ಮನೆಯಲ್ಲಿರುವಂಥ ಒಂದು ಸಣ್ಣ ಗಾರ್ಡನನ್ನು 4 ಜನ ನಮಗೆ ಕೊಟ್ಟರು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಕಾಲೇಜಿನ ಕ್ಯಾಂಪಸ್, ನಾನು ಅದೇ ಶಾಲೆಯಲ್ಲಿ ಓದಿದವನು. ಸರ್ ಬರುವಕ್ಕಿಂತ ಹಿಂದೆ ನಾನು ಶಿಷ್ಯನಾಗಿದ್ದವನಲ್ಲಿ. ಆಗ ಅದರ ಗಾರ್ಡನ್ಗಳು, ಅದೇ ಪರಿಸರಗಳು ಹೇಗಿತ್ತು, ಸರ್ನ ತಂದೆಯವರು ಬಂದ ಮೇಲೆ, ಯಶೋರ್ಮ ಸರ್ ಬಂದ ಮೇಲೆ ಆ ಪರಿಸರವು ಎಷ್ಟು ಚಂದ. ಯಾಕಂದರೆ ನಾವು ಯೋಚನೆ ಮಾಡೋದು ನಮ್ಮ ಮನೆಯ ಬಾಗಿಲು ಕ್ಲೀನಾಗಿ ಇಡೋದು, ನಮ್ಮ ಮನೆಯ ಬಾಗಿಲು ಸ್ವಚ್ಛ ಇರಬೇಕು, ನಮ್ಮ ಮನೆಯ ಬಾಗಿಲಿನಲ್ಲಿ ಗಿಡ ಇಡಬೇಕು ಅಂತೇಳಿ ಮಾತ್ರ ಎಣಿಸೋದು. ಅವರು ಹಾಗೆ ಎಣಿಸಲಿಲ್ಲ. ಊರೇ ಚಂದ ಇರಬೇಕು ಅಂತೇಳಿ ಹೊರಟ ವ್ಯಕ್ತಿ. ಇವತ್ತು ನಾವು ಏನು ಅದು ಚಂದವಾದ ಪ್ರಕೃತಿಯಲ್ಲಿ ಕಾಣ್ತೇವೆ, ಅದು ಸರ್ ಮಾಡಿದಂಥದ್ದು. ಅದಕ್ಕೆ ನೀರು ಸಹ ನೀವು ಹಾಗೆ ಇಡೀ ಕಾಲೇಜಿನಲ್ಲಿ ಆಗುವಂಥ ವೇಸ್ಟ್ ವಾಟರ್ಗಳನ್ನು ರೀಸೈಕಲ್ ಮಾಡಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದು ಕೂಡ ನೀರನ್ನು ಕೂಡ ವೇಸ್ಟ್ ಆಗದಿರುವಂತಹ ಮಾಡಿದಂಥ ಅಷ್ಟೊಂದು ದೊಡ್ಡ ಪ್ಲ್ಯಾನ್ ಸರ್ದಾಗಿತ್ತು. ಅವರನ್ನು ನೋಡಿದರೆ ನಮ್ಮಂಥವರೆಲ್ಲ ಅವತ್ತಿನಿಂದಲೇ ಪ್ರೇರಣೆ. ನಾನು ಸಹ ಈ ಪ್ರತಿ ವರ್ಷ ಹೆಚ್ಚು ಕಡಿಮೆ ಒಂದು 25ರಿಂದ 50 ಗಿಡ, ನಾನು ಹಣ್ಣಿನ ಗಿಡದ ಹುಚ್ಚ. ಹಣ್ಣಿನ ಗಿಡಗಳನ್ನು ತಂದು ನನ್ನ ತೋಟದಲ್ಲಿ ನಡೆಯುವಂಥದ್ದು. ಎಲ್ಲಿ ನರ್ಸರಿಗೆ ಹೋದರೂ ಒಂದು ನರ್ಸರಿ ಒಳಗೆ ಹೋಗೋದು, ಒಂದು 4 ಗಿಡ ತೊಗೊಂಡು ಬರೋದು, ಅದನ್ನು ನಡೋದು. ನನಗೆ ಪ್ರೇರಣೆಯನ್ನು ನಾನು ರೂಢಿಸಿಕೊಂಡಿದ್ದೇನೆ. ನಾನು ನಿಮ್ಮ ಹತ್ರ ಹೀಗೆ ಕೇಳೋದು, ಇಷ್ಟು ಜನ ನೀವು ಕೂತಿದ್ದೀರಿ, ವರ್ಷಕ್ಕೊಂದು 5 ಗಿಡ ನಡುವವರು ಆದರೂ ಇದ್ದೀರಾ? 1 ಗಿಡ ಕೈ ಮೇಲೆ ಎತ್ತಿ. 1 ಗಿಡ ವರ್ಷಕ್ಕೆ ನಡುವವರು. 1 ಗಿಡ ನಾನು ನಟ್ಟಿದ್ದೇನೆ ಅಂತೇಳಿ ಪ್ರಕೃತಿಗೋಸ್ಕರ. ನೋಡಿ, ನಮ್ಗೆ ಕಾಣೋದು 5 ಜನನ 10 ಜನನೇನ. ಆದರೆ ಆಗಿದ್ದಾಗೋಯ್ತು. ಮುಂದೆ ನಿಮಗೆ ಇನ್ನೂ ಎಷ್ಟು, ನೀವೆಲ್ಲ ಸಣ್ಣ ಮಕ್ಕಳಿದ್ದೀರಿ, ಮುಂದೆ ತುಂಬ ಅವಕಾಶಗಳಿದ್ದಾವೆ. ಮಾವಿನ ಹಣ್ಣು ನಾವು ಪೇಟೆಯಿಂದ ಹೋಗಿ ದುಡ್ಡು ಕೊಟ್ಟು ತರ್ತೇವೆ. 200 ರೂಪಾಯಿ 150 ರೂಪಾಯಿ ಕೆಜಿಗೆ ದುಡ್ಡು ಕೊಟ್ಟು ತರ್ತೇವೆ. ಹಲಸಿನ ಹಣ್ಣು ತರ್ಕೊಂಡು ಬರ್ತೇವೆ. ಪಕ್ಕದ ಮನೆ ಯಾವುದೋ ಒಂದು ನಮ್ಮ ರಿಲೇಟಿವ್ ಮನೆಯಿಂದ ಭಾರಿ ಶೋಕಿತ್ತು ಪಿಲಕ್ಕಾಯಿ ಪಂಡ ಭಾರಿ ಚೀಪೆ, ಭಾರಿ ಶೋಕದ ಕೂಕು ಅಂತ. ಅದರದ್ದೇ ಬೀಜ ಒಂದು ನಾವು ತೊಟ್ಟೆಯಲ್ಲಿ ಹಾಕಿ ಒಂದಿಷ್ಟು ಮಣ್ಣು ಹಾಕಿದರೆ ಅದೇ ಗಿಡ ಆಗ್ತದೆ. ವಾಪಸ್ ಮಾರ್ಕೆಟಲ್ಲಿ ಹೋಗಿ ದುಡ್ಡು ಕೊಡಬೇಕು ಅಂತಲೇ ಇಲ್ಲ. ಇಂಥ ಗಿಡಗಳನ್ನು ತಂದು ನಮ್ಮ ಮನೆಯಲ್ಲಿ ಜಾಗ ಇದ್ದರೆ ನಟ್ರೆ ಅದೇ ನಾವು ಪ್ರಕೃತಿಗೆ ದೊಡ್ಡ ಕೊಡುವ ಕಾಣಿಕೆ. ಯಾಕಂದರೆ ನಾವೀಗ ತಿಂತಿರುವುದೆಲ್ಲ ನಮ್ಮ ಅಜ್ಜವ ಮುತ್ತಜ್ಜವ ಅವರ ಅಜ್ಜವ ನಟ್ಟಿರುವ ಗಿಡಗಳು ದೊಡ್ಡದಾಗಿರೋದ್ರಿಂದ ನಾವು ಇವತ್ತು ಆ ಹಣ್ಣನ್ನು ತಿಂತಾ ಇದ್ದೇವೆ. ನಮ್ಮ ಕೊಡುಗೆ ಏನು ಈ ಪ್ರಕೃತಿಗೆ, ಅಥವಾ ನಮ್ಮ ಮುಂದಿನ ಜನ್ರೇಷನ್ಗೆ ಇದರ ಕೊಡುಗೆ ಏನು, ಅದು ನಾವು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ. ಸ್ವಲ್ಪ ಜಾಗ ಇದ್ರೂ, ನಮ್ಮ ಮನೆಯಲ್ಲಿ ಜಾಗ ಇಲ್ಲ, ಅಟ್ಲೀಸ್ಟ್ ಪಕ್ಕದವರಲ್ಲಿ ಇದೆ, ಒಂದು ತೊಟ್ಟೆಯಲ್ಲಿ ಮಣ್ಣು ಹಾಕಿ ಗಿಡ ಹಾಕಿ ಅಥವಾ ತಂದದ್ದು ಗಿಡನಾದರೂ ಕೊಡಿ. ಪ್ರಕೃತಿಗೆ ನಾವು ಕಾಣಿಕೆಯನ್ನು ಕೊಡದಿದ್ದರೆ ನಮ್ಮ ದೇವರು ಖಂಡಿತ ಕ್ಷಮಿಸುವುದಿಲ್ಲ. ಹಾಗೆ ಹೇಳ್ತಾ, ಇವತ್ತೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಈ ಸಿರಿ ಕ್ಯಾಂಪಸ್ನಲ್ಲಿ ಆಗಿದೆ. ಸಿರಿ ಕ್ಯಾಂಪಸ್ಸೇ ಇವತ್ತು ಒಂದು ಬ್ಯೂಟಿಫುಲ್ ಕ್ಯಾಂಪಸ್ ಅಂತ ನಾನು, ಅಂದರೆ ಪ್ರಕೃತಿಗೆ ಸರಿಯಾದ ಕ್ಯಾಂಪಸ್ ಇದು. ಅಷ್ಟು ಚಂದವಾದ ಈ ಕ್ಯಾಂಪಸ್. ಸರ್ನ ಯೋಚನೆ, MD ಸರ್ ಇದು ಯೋಚನೆ ತುಂಬ ಇದೆ. ಈ ಜಾಗದಲ್ಲಿ ಒಳ್ಳೆಯ ಗಿಡ ಮರಗಳನ್ನೆಲ್ಲ ಬಂದು ಒಂದು ಪ್ರಕೃತಿಯ ಒಂದು ಮಡಿಲಲ್ಲಿ ಇದು ಇರಬೇಕು ಅಂತೇಳಿ ಅವರಿಗೆ ಶುಭ ಹಾರೈಸ್ತೇನೆ. ಸರ್ ಪೂರಣ್ ಸರ್ ಇದು ಸ್ವಲ್ಪ ಸಲಹೆ ತಗೊಳ್ಳಿ. ತುಂಬ ನಾಲೆಜ್ ಇರುವಂಥ ವ್ಯಕ್ತಿ. ಅವರ ಮನೆಯಲ್ಲಿ ನೀವು ನೋಡಿದರೆ ಗೊತ್ತಾಗ್ತದೆ, ಎಲ್ಲಿಯೂ ಆರ್ಟಿಫಿಷಿಯಲೇ ಇಲ್ಲ, ಎಲ್ಲ ಫಾರೆಸ್ಟ್ ಥರನೇ ಒಂದು ಬ್ಯೂಟಿಫುಲ್ ಆದ ಗಾರ್ಡನ್ಗಳು, ಪ್ರಕೃತಿಯ ದತ್ತವಾದ ಒಂದು ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ. ಒಮ್ಮೆ ಸಾಧ್ಯ ಆದರೆ ಒಂದು ರೌಂಡ್ ಎಲ್ಲ ಹೋಗಿ ಬನ್ನಿ ಅವರ ಮನೆ ಹತ್ರ, ನೋಡಲಿಕ್ಕೆ ತುಂಬ ಚೆಂದ. ಹಾಗೆ ಇಲ್ಲಿ ಗಿಡ ಮರಗಳನ್ನು ಈ ಹಿರಿಯ ಪರಿಸರದಲ್ಲಿ ನಟ್ಟು ಅದನ್ನು ಪೋಷಿಸಿ ಒಂದು ಒಳ್ಳೆಯ ಕ್ಯಾಂಪಸ್. ಇಂಥ ಸೆಕೆಗಳು ಬಿಸಿಲು ನಿಮಗೆ ಖಂಡಿತ ಸಿಗಲಿಕ್ಕಿಲ್ಲ, ಒಳ್ಳೆಯ ವಾತಾವರಣ ಸಿಗ್ಬೋದು ಅಂತ ಹೇಳ್ತಾ ಇವತ್ತು ಈ ಪುಟ್ಟ ಕಾರ್ಯಕ್ರಮಕ್ಕೆ
ನನ್ನನ್ನು ನೀವು ಆಹ್ವಾನಿಸಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲ ಸಿರಿ ಸಿಬ್ಬಂದಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಈ ಒಂದು ಭವ್ಯ ಕಟ್ಟಡದ ಹಿಂದೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬಹಳಷ್ಟು ನಮ್ಮ ಜೊತೆಗೆ ಕೈ ಜೋಡಿಸಿರುವಂಥವರು ನಮ್ಮ ರಾಜೇಶ್ ಪೈರು ಸರ್ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದರೆ ಕೇವಲ ನಮ್ಮ ಮಾನ್ಯ ಆದರೂ ಕೂಡ ಅದಕ್ಕೆ ಬೇಕಾದಂಥ ಫೀಡ್ಬ್ಯಾಕ್ ಯಾವ ರೀತಿ ಇರಬೇಕು, ಯಾವ ರೀತಿ ಆಗಬೇಕು, ಅದನ್ನು ಪ್ರತಿ ಹಂತದಲ್ಲಿಯೂ ಕೂಡ ನಮ್ಮ ಈ ಒಂದು ಸೈಟಿಗೆ ಬಂದು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಿಂತು ಈ ಒಂದು ಭವ್ಯ ಕಟ್ಟಡವನ್ನು ನಿರ್ಮಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಜೊತೆಗೆ ಇವತ್ತು ಈ ಒಂದು ನಾವು ಕಾರ್ಯಕ್ರಮವನ್ನು, ಈ ಕಾರ್ಯಕ್ರಮ ಅಂತ ಅಲ್ಲ, ಯಾವುದೇ ಕಾರ್ಯಕ್ರಮದ ಸಿರಿಯ ಯಾವುದೇ ಒಂದು ಪ್ರೋಗ್ರಾಮನ್ನು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ಒಂದು ಶಿಸ್ತುಬದ್ಧವಾಗಿ ಆಚರಿಸಬೇಕು ಅಂತ ಹೇಳಿದ್ರೆ ಅವರ ಒಂದು ಮಾರ್ಗದರ್ಶನ ನಮಗೆ ಬೇಕೇ ಬೇಕಾಗುತ್ತೆ. ಮಾರ್ಗದರ್ಶನವನ್ನು ನೀಡ್ತಾರೆ. ಇವತ್ತು ಬೆಳಿಗ್ಗೆಯೂ ಕೂಡ ಹಾಗೆ ನಮ್ಮ ದೈವ ಸಾನ್ನಿಧ್ಯದಲ್ಲಿ ನಟ್ಟಂತಹ ಗಿಡಗಳನ್ನು ಕೂಡ ತಾವೇ ತಮ್ಮ ಕೈಯಾರೆ ಅದಕ್ಕೆ ಹಣ ಖರ್ಚು ಮಾಡಿ ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ಪಾಲನ್ನು ಕೂಡ ನಾನು ನೀಡ್ತೇನೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ತಮ್ಮ ಈ ಒಂದು ಕೊಡುಗೆಗೆ ಅಥವಾ ತಾವು ನಮ್ಮ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿಗೆ ನಾವು ಯಾವಾಗಲೂ ಆಭಾರಿಯಾಗಿರ್ತೇವೆ ಸರ್. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಒಂದು ಜೋರಾದ ಕರತಾಡನದೊಂದಿಗೆ ನಮ್ಮ ರಾಜೇಶ್ ಪೈ ಸರ್ ಅವರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಸಿರಿ ಸಂಸ್ಥೆಯ ಅಧ್ಯಕ್ಷರು ನಮ್ಮೆಲ್ಲರ ಕಣ್ಮಣಿಯೂ ಆಗಿರ್ತಕ್ಕಂತಹ ಪೂಜ್ಯ ವೀರೇಂದ್ರ ಹೆಗ್ಡೆಯವರನ್ನು ಮತ್ತು ಸಿರಿ ಸಂಸ್ಥೆಯ ಸ್ಥಾಪಕರು ಆಗಿರ್ತಕ್ಕಂತಹ ನಮ್ಮ ಮಾತೋಶ್ರೀ ಅಮ್ಮನವರನ್ನು ಮುಖ್ಯವಾಗಿ ಸ್ಮರಿಸುತ್ತಾ ಇಲ್ಲಿ ಈ ಕಾರ್ಯಕ್ರಮ ವನಮಹೋತ್ಸವ ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ಹಿತೈಷಿಗಳು ಹಾಗೂ ರೋಟರಿ ಕ್ಲಬ್ಬಿನ ಅಧ್ಯಕ್ಷರು ಆಗಿರ್ತಕ್ಕಂತಹ ಪೂರನ್ ವರ್ಮಾ ಅವರೇ, ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಬಂದಿರತಕ್ಕಂತಹ ಅರಣ್ಯ ಅಧಿಕಾರಿಯಾಗಿರ್ತಕ್ಕಂತಹ ಶ್ರೀ ಅಶೋಕ್ರವರೇ, ನಮ್ಮ ಸಿರಿ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ಹರ್ಷಿತಾ ಅವರೇ, ವಿನ್ಸೆಂಟ್ ಅವರೇ, ನಮ್ಮ ಸಿರಿಯ ಡೈರೆಕ್ಟರ್ ಆಗಿರ್ತಕ್ಕಂತಹ ರಾಜೇಶ್ ಪೈ ಅವರೇ, ರೋಟ್ರಿಯ ಸಂದೇಶ್ ಅವರೇ ಮತ್ತು ನನ್ನ ಎಲ್ಲ ಸಿರಿ ಸಿಬ್ಬಂದಿಯ ಸ್ನೇಹಿತರುಗಳೇ, ರೋಟ್ರಿ ಸಂಸ್ಥೆಯ ಮುಂದಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇಲ್ಲೇ ಇದ್ದೀರಾ, ಪತ್ರಕರ್ತ ಇದ್ದೀರಿ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಒಂದು ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಇವತ್ತು ನಾವೇನು ಈ ಬಿಸಿಲಿನ ತಾಪಮಾನ 40-42 ಡಿಗ್ರಿ ಆಗ್ತಾ ಇದೆ, ಇಷ್ಟು ಬಿಸಿಲಾಗ್ತಾ ಇದೆ ಅನ್ನೋದಕ್ಕೆ ನಾವು ಮರಗಳನ್ನು ನಿರ್ದಾಕ್ಷಿಣ್ಯವಾಗಿ ತೆಗೆದು ಅದರಲ್ಲಿ ಕಾಂಕ್ರೀಟೀಕರಣ ಮಾಡ್ತಾ ಇದ್ದೇವೆ. ಆ ಒಂದು ರೋಡ್ ಅಗಲ ಇರ್ಬೋದು, ಏನೇ ಇರ್ಬೋದು, ಒಟ್ಟು ಒಂದು ಬೀಳೋದು ಕೊಡಲಿ ಏಟು ಬೀಳೋದು ಮರಕ್ಕೆ, ಅದ್ರ ಬದಲು ನಾವು ನಮ್ಮ ಸುತ್ತಮುತ್ತ ಗಿಡಗಳನ್ನು ಬೆಳೆಸಿ ಆ ಗಿಡಗಳ ಮುಖಾಂತರ ನಮಗೇನು ಆಕ್ಸಿಜನ್ ಬೇಕಾಗುತ್ತೆ ಅದನ್ನು ಪಡ್ಕೋಬೋದು. ಇದರ ಮಹತ್ವ ಯಾವಾಗ ಗೊತ್ತಾಯಿತು ಅಂತ ಹೇಳಿದ್ರೆ ಕರೋನಾ ಟೈಮಲ್ಲಿ ಒಂದೊಂದು ಆಕ್ಸಿಜನ್ ಸಿಲಿಂಡರ್ಗೆ ಸಾವಿರಾರು ರೂಪಾಯಿ ಕೊಟ್ಟರು ಸಿಗದೇ ಇರತಕ್ಕಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಯಾಕೆಂದರೆ ಆಕ್ಸಿಜನ್ ಕೊರತೆಯಾಗಿ ಹಾಸ್ಪಿಟ್ಲಲ್ಲಿ ಆಕ್ಸಿಜನ್ನೇ ಸಿಗದೇ ಭಾಳಷ್ಟು ಸಮಸ್ಯೆ ಆಗಿದೆ. ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ, ದೆಹಲಿಯಲ್ಲಿ ಇವಾಗ ನಮ್ಮ ಗ್ಯಾಸ್ ಸಿಲಿಂಡರ್ ಬರ್ತಲ್ಲ ಆ ಥರ ಆಕ್ಸಿಜನ್ ಸಿಲಿಂಡರ್ ಇಡ್ತಾರೆ ಸರ್. ಮನೆಯಲ್ಲಿ ಆಕ್ಸಿಜನ್ ಇರಲ್ಲ, ಆಕ್ಸಿಜನ್ ಕೊರತೆ ಆಗುತ್ತೆ. ಮೊನ್ನೆ RCBಯಲ್ಲಿ ಹೇಗೆ ಸ್ಟೇಡಿಯಮಲ್ಲಿ ಆಕ್ಸಿಜನ್ ಕೊರತೆಯಾಗಿ 3-4 ಲಕ್ಷ ಜನ ಬಂದಾಗ ಹೇಗೆ ಆಕ್ಸಿಜನ್ ಕೊರತೆ ಆಯಿತೋ, ದೆಹಲಿಯ ಮನೆಗಳಲ್ಲಿ ಆಕ್ಸಿಜನ್ ಕೊರತೆ ಆಗುತ್ತೆ, ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಅಲ್ಲಿ ಆಕ್ಸಿಜನನ್ನು ಸ್ಪ್ರೇ ಮಾಡಬೇಕು. ಒಂದು ಸಿಲಿಂಡರು 800-1000 ರೂಪಾಯಿ ಒಂದು ತಿಂಗಳಿಗೆ ಬೇಕಾಗುತ್ತೆ. ಆ ಪರಿಸ್ಥಿತಿ ಬಂದಿದೆ ಈಗಾಗಲೇ. ಅದು ಡೆಲ್ಲಿಗೆ ಬಂದರೆ ನಮಗೂ ಬರುತ್ತೆ, ಏನು ತೊಂದರೆ ಇಲ್ಲ, ಅದು ಭಾಳ ದೂರ ಏನಿಲ್ಲ. ಆದ್ದರಿಂದ ಇವತ್ತು ನಾವೆಲ್ಲ ಈ ಪರಿಸರದ ಬಗ್ಗೆ ಕಾಳಜಿ ಇಡಬೇಕು. ಪ್ರಕೃತಿಯನ್ನು ಯಾರು ಸರಿಯಾಗಿ ಪೋಷಿಸ್ತಾರೋ ಪ್ರಕೃತಿ ಅವ್ರನ್ನ ಪೋಷಿಸುತ್ತೆ. ಇಲ್ಲದೆ ಹೋದರೆ ಅದಕ್ಕೆ ಗೊತ್ತು ಯಾವ ರೀತಿ ಅದಕ್ಕೆ ಕ್ರಮ ತಗೋಬೇಕು, ಕರೆಕ್ಟಿವ್ ಮೆಷರ್ಸ್ ಏನು ಮಾಡಬೇಕು ಅಂತ ಗೊತ್ತು. ಹಾಗಾಗಿ ಫ್ಲಡ್ಗಳು, ಡ್ರಾಟು ಎಲ್ಲ ಆಗಿ ತೊಂದರೆಗಳಾಗುತ್ತೆ, ನಮಗೆ ಮನುಷ್ಯನಿಗೆ ತೊಂದರೆ ಆಗೋದು. ಇವತ್ತು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಗಿಡಗಳಿರಬೇಕಾಗುತ್ತೆ. ಇಲ್ಲಿ ಸುಮಾರು 7 ಎಕರೆಯ ಭವ್ಯವಾದ ಕ್ಯಾಂಪಸ್ ನಮ್ಮದು. ಈ ಕ್ಯಾಂಪಸ್ನಲ್ಲಿ ನಾನು ಅಶೋಕ್ ಸರ್ ಹತ್ರ ಮಾತಾಡ್ತಾ ಇದ್ದೆ.
ಸರ್ ನಿಮ್ಗೊಂದು ಸುಮಾರು 5,000 ಗಿಡಗಳು ಬೇಕಾಗುತ್ತೆ ಅಂತ ಹೇಳಿದ್ರು. ಇವತ್ತು 500 ಜನ ಇದ್ದೀವಿ. ಒಬ್ಬೊಬ್ಬರೂ ಒಂದು 4-5 ಗಿಡ ನೆಟ್ಟರು ನಮಗೆ ರೋಟ್ರಿ ಅವರು ಪ್ರೈಸ್ ಬೇರೆ ಅನೌನ್ಸ್ ಮಾಡಿದ್ದಾರೆ. ಸರ್ ಜಾಸ್ತಿ ಪ್ರೈಸ್ ಕೊಡಬೇಕಾಗತ್ತೆ, ಯಾಕೆಂದರೆ ಜಾಸ್ತಿ ನಂಬರ್ ಇದೆ. ಹಾಗಾಗಿ ನೀವೆಲ್ಲ ಹೂ ಅಂತ ಹೇಳಿದ್ರೆ ಒಂದಷ್ಟು ಒಳ್ಳೆ ಗಿಡಗಳನ್ನು ತರಿಸಿ ನಾವು ಮುಂದಿನ ದಿನಗಳಲ್ಲಿ, ಇವತ್ತು ಸಾಂಕೇತಿಕವಾಗಿ ನಾವು ವನ ಮಹೋತ್ಸವ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆಯ ಜೊತೆ ಸಂಪರ್ಕ ಇಟ್ಕೊಂಡು ಒಳ್ಳೊಳ್ಳೆಯ ಗಿಡಗಳನ್ನು ತರಿಸಿ ಆ ಬದುಕಿಗೆ ಬೇಕಾದಂಥದ್ದು, ಆ ಹೂವಿನ ಗಿಡಗಳಿರ್ಬೋದು, ಬೇರೆ ಬೇರೆ ಹಣ್ಣಿನ ಗಿಡಗಳಿರ್ಬೋದು, ಅದೆಲ್ಲವನ್ನು ತಂದು ಇಡಬೇಕು ಅಂತ ಇದ್ದೇವೆ. ನಾವು ICICI ಫೌಂಡೇಶನ್ಗೂ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೇವೆ. ICICI ಫೌಂಡೇಶನ್ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾವು ಅವ್ರಿಗೆ ಹೇಳಿದ್ದೇವೆ, ಈ 7 ಎಕರೆ ಜಾಗ ಕೊಡ್ತೇವೆ, ಆ ಜಾಗದಲ್ಲಿ ನಮಗೆ ಲ್ಯಾಂಡ್ಸ್ಕೇಪ್ ಮಾಡಿ ನೀವೇ ಎಲ್ಲವನ್ನು ಬೆಳೆಸಿ ನಾವು ನಿಮ್ಮ ಹೆಸರನ್ನು ಹಾಕ್ತೇವೆ ಅಂತ ಹೇಳಿದ್ದೇವೆ. ಅದು ಆ ಫೈಲು ಬೆಳಗ್ಗೆ ಕೂಡ ಕೇಳ್ತಾ ಇದ್ದಾರೆ ರೀಜನಲ್ ಮ್ಯಾನೇಜರ್ ಹತ್ರ. ಅವರು ಕೂಡ ಅದನ್ನು ಭಾಳ ಪಾಸಿಟಿವ್ ಆಗಿ ಮುಂದೆ ತೊಗೊಂಡೋಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತ ಈ 7 ಎಕರೆಯ ಕ್ಯಾಂಪಸ್ನಲ್ಲಿ ಬರೀ ಗಿಡಗಳು ಕಾಣಬೇಕು, ಹಸಿರು ಕಾಣಬೇಕು. ಎಲ್ಲಿ ಹಸಿರಿದೆ ಅಲ್ಲಿ ಒಳ್ಳೆಯದಾಗುತ್ತೆ, ಅಲ್ಲಿ ಎಲ್ಲ ನಮ್ಮ ಗಾಳಿ ಚೆನ್ನಾಗಿ ಅರಣ್ಯ ಇಲಾಖೆ ಮತ್ತು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಾವು ಯಾವ ರೀತಿ ನಮ್ಮ ಪರಿಸರವನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ಸಂಕ್ಷಿಪ್ತವಾಗಿ ಬಹಳ ಒಂದು ಅರ್ಥಪೂರ್ಣವಾಗಿ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನಮಗೆ ಎಲ್ಲರಿಗೂ ಅರ್ಥೈಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕೂಡ ಈ ಮಹೋತ್ಸವದ ಮುಂದಿನ ದಿನಗಳಲ್ಲಿ ಈ ವನ ಮಹೋತ್ಸವವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಇನ್ನು ನಮ್ಮ ಈ ಒಂದು ಕ್ಯಾಂಪಸ್ನಲ್ಲಿ ಇನ್ನಷ್ಟು ಗಿಡಗಳನ್ನು ನೆಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಏನು ಚಾಲನೆ ಕೊಟ್ಟಿದ್ದೇವೆ, ಇನ್ನು ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಅಭೂತಪೂರ್ವವಾಗಿ ಮೂಡಿ ಬರಲಿ ಅಂತ ಹೇಳುವಂಥ ಒಂದು ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಕುಮಾರಿ ಹರ್ಷಿತಾ ಅವರಿಂದ. ಜ್ಞಾನದ ಕಡಲು, ಅನುಭವದ ಗನಿ, ನಿಮ್ಮ ಉಪಸ್ಥಿತಿ ನಮಗೆಲ್ಲ ಪ್ರೇರಣೆ. ಈ ವೇದಿಕೆಯ ಮೂಲಕ ಕೃತಜ್ಞತೆ ಸಲ್ಲಿಸುವ ಈ ಕ್ಷಣ ನಮಗೆಲ್ಲ ಸದಾ ಸ್ಮರಣೀಯ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿದ ಪೂರನ್ ಸರ್ ಅವರಿಗೆ ನಮ್ಮ ತಂಡದಿಂದ ಧನ್ಯವಾದಗಳು ಸರ್. ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಅಶೋಕ್ ಸರ್ ಅವರಿಗೂ ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ಧನ್ಯವಾದಗಳು ಸರ್. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಜೊತೆಗೆ ಇದ್ದು, ನಮ್ಮ ಸಂಸ್ಥೆಯ ಜೊತೆಗೆ ಇದ್ದು, ಈ ಕಾರ್ಯಕ್ರಮದಲ್ಲೂ ಕೂಡ ಅತಿಥಿಯಾಗಿ ಬಂದಂಥ ಶ್ರೀಯುತ ರಾಜೇಶ್ ಪೈ ಅವರಿಗೂ ಕೂಡ ಸರ್ ಧನ್ಯವಾದಗಳು ಅಂತ ತಿಳಿಸ್ತೇನೆ ಸರ್. ಹಾಗೆ ಇನ್ನೋರ್ವ ಅತಿಥಿಯಾದಂಥ ಸಂದೇಶರ್ ಅವರಿಗೂ ಕೂಡ ಧನ್ಯವಾದಗಳು ಸರ್. ಹಾಗೆ ಈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಿರಿ ಸಂಸ್ಥೆಯ ಗೌರವಾಧ್ಯಕ್ಷರಾದಂಥ ಜನಾರ್ದನ್ ಸರ್ ಅವರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ಸರ್. ಹಾಗೆ ಈ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರಲು ನೀವೆಲ್ಲರ ಕಾರ್ಯಕರ್ತರಾಗಿದ್ದೀರಾ, ಅದಕ್ಕೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮೀಡಿಯಾದವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಒಂದು ವಿನಂತಿ, ಒಂದು ನಮ್ಮ ರೋಟರಿ ಕ್ಲಬ್ನ ವತಿಯಿಂದ ನೀಡಲ್ಪಡಿರುವಂತಹ ಈ ಸಿಹಿ ತಿನಿಸನ್ನು ಅಲ್ಲಿ ಕೌಂಟರಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಸಾಲಾಗಿ ಹೋಗಿ ಯಾರು ಕೂಡ ಗಲೀಜು ಮಾಡಬೇಡಿ. ಆದಷ್ಟು ನಿಮ್ಮ ಏರಿಯಾದಲ್ಲಿ ನಿಂತ್ಕೊಂಡು ನಿಮ್ಮ ಆ ಒಂದು ಸ್ವೀಟನ್ನು ಸ್ವೀಕರಿಸಿಕೊಂಡು ನಿಮ್ಮ ಕಾರ್ಯಕ್ಷೇತ್ರಗಳಿಗೆ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.